ಬಡ್ಜೆಟ್ ಆಗಲಿ ವಿಶ್ವನಾಥ್, ನಾನು ಕೊಡ್ತೀನಿ ಅಂತೇಳಿ ಪತ್ರವನ್ನು ಕೊಟ್ಟಿದ್ದೀವಿ. ನಾವಿವತ್ತು ಅಂಬೇಡ್ಕರ್ ಭವನ ಇಲ್ಲೇ ಕೂಗಳತೆ ದೂರದಲ್ಲಿದೆ, 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಆಧುನಿಕವಾದಂಥ ಹವಾನಿಯಂತ್ರಿತ ಅಂಬೇಡ್ಕರ್ ಭವನವನ್ನು ಕೂಡ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ವಿ. ಈಗಲೂ ಕಾರ್ಯಕ್ರಮ ನಡೀತಾನೆ ಅವೆ. ಬಾಬಾ ಜಗಜೀವನ್ ರಾಮ್ರವರ ಭವನಕ್ಕೆ 1 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ. ಒಂದು ಒಳ್ಳೆ ಚೌಲ್ಟ್ರಿಯನ್ನು ಕಟ್ಟಿಸ್ತಾ ಇದ್ದೀವಿ. ಇನ್ನು 2 ಕೋಟಿ ರೂಪಾಯಿ ಶಾರ್ಟೇಜ್ ಇದೆ, ಅದಕ್ಕೂ ಕೂಡ ಅನುದಾನವನ್ನು ಕೇಳಿದ್ದೀನಿ, ದಯವಿಟ್ಟು ಅವ್ರು ಕೊಡಬೇಕು. ಇವತ್ತು ನಮ್ಮ ಪನ್ನಣ್ಣವ್ರು ಇರ್ಬೋದು, ನಜೀರ್ ಅಹ್ಮದ್ ಅವರು ಇರ್ಬೋದು, ನಮ್ಮ ಮಾಜಿ ಶಾಸಕರಂತ ಪ್ರಸನ್ನ ಕುಮಾರ್ ಅವರು, ನಮ್ಮ ನಾಗಣ್ಣ, ಎಲ್ಲ ಸಂಘಟನೆಗಳೇ ಮೂಲ ಪಿತೃ ಅವರೇನೆ. ಇವತ್ತು ಏನೇನು ಸಂಘಟನೆಗಳು, ವಿವಿಧ ಸಂಘಟನೆ ಐತೆ ಅದನ್ನು ಹುಟ್ಟಾಕ್ದಂಥವ್ರು. ಜೊತೆಯಲ್ಲಿ ಇವತ್ತು ನಗರಾಭಿವೃದ್ಧಿ ಸಚಿವರು ಬೈತಿ ಸುರೇಶ್ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಯಾಕಂದ್ರೆ ಅವರು ಕೂಡ ಯಲಹಂಕ ತಾಲೂಕದವರೇ, ಅವರ ಹೆಬ್ಬಾಳ ಕ್ಷೇತ್ರ ಕೂಡ ಈ ತಾಲೂಕಿಗೆ ಸೇರೋದ್ರಿಂದ ಅವರು ಕೂಡ ಬಂದಿದ್ದಾರೆ. ಬಟ್ ಅವ್ರ ಕಡೆಯಿಂದ ಸ್ವಲ್ಪ ಗ್ರಾಂಟ್ ಕಡಿಮೆ ಆಗ್ತಾ ಇತ್ತು ಅಣ್ಣ, ನೀನು ಸ್ವಲ್ಪ ಹೇಳ್ಬೇಕಣ್ಣ ಅದು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮುಖ್ಯಮಂತ್ರಿಗಳು ಸ್ವಲ್ಪ ಆದೇಶ ಕೊಟ್ಟು ಸ್ವಲ್ಪ ನಮ್ಮ ಕಡೆ ಬೀಗರು ಅನ್ನೋದಕ್ಕಿಂತನೂ ಕ್ಷೇತ್ರದ ಶಾಸಕ, ಇವತ್ತು ನಾಡಪ್ರಭು ಕೆಂಪೇಗೌಡರ ಊರಲ್ಲಿ ಅಭಿವೃದ್ಧಿ ಎಷ್ಟು ಜಾಸ್ತಿ ಆಗ್ತದೆ, ಬೆಂಗಳೂರು ಅಷ್ಟು ಜಾಸ್ತಿ ಆಗ್ತದೆ. ಆ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು 3-4 ಸರಿ ಹೋಗಿ ಕೇಳಿದೆ, ಅಣ್ಣ ಅಭಿವೃದ್ಧಿಗೆ ದುಡ್ಡು ಬೇಕು ಅಂತೇಳಿ, ಬಡ್ಜೆಟ್ ಆದಮೇಲೆ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾರು ಅಭಿವೃದ್ಧಿಯನ್ನು ಮಾಡ್ತಾರೋ ಅವರು ರಾಜಕೀಯವನ್ನು ಮಾಡಿರೋದು ನಾನಂತೂ ನೋಡಿಲ್ಲ. ನಾನು ಕೂಡ ಅಷ್ಟೇ, ಯಾವುದೇ ಪಕ್ಷ ಇದ್ರೂ ಕೂಡ ಅನುದಾನ ಎಲ್ಲೋ ಹೋಗಿ ಕಾಡಿ ಬೇಡ ಅದು ತಗೊಂಡ್ಬರ್ತೀನಿ. ಯಾಕಂದರೆ ಜನ ನಮಗೆ ಓಟ್ ಹಾಕಿ ಗೆಲ್ಸಿರ್ಬೇಕಾದ್ರೆ ಅವ್ರಿಗೆ ತಕ್ಕನಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಚುನಾವಣೆಯಲ್ಲಿ ಪಕ್ಷ ಇರ್ತದೆ, ಅದಾದ್ಮೇಲೆ ನಾನು ಎಲ್ಲರಿಗೂ ಶಾಸಕರಾಗ್ತಾರೆ. ಚುನಾವಣೆಯಲ್ಲಿ ಸಿದ್ದರಾಮಯ್ಯವ್ರ ಪಕ್ಷ ಇರ್ತದೆ, ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲ ಜನರು ಕೂಡ ಅವ್ರ ಕಡೆಯವರೇ, ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಎಲ್ಲ ಜಾತಿಯ ಜನ ಬಂದಿದ್ದೀವಿ, ಎಲ್ಲ ಧರ್ಮದ ಜನ ಬಂದಿದ್ದೀವಿ, ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಬಂದು ಸಾಕ್ಷೀಭೂತರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೂ ಮಾತಾಡ್ತಕ್ಕಂಥ ವಿಚಾರ ಜಾಸ್ತಿ ಇದ್ರೂ ಕೂಡ ಸಮಯದ ಅಭಾವದಿಂದ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಬೆಳಗ್ಗೆ 9:00 ಜನ ಬಂದಿದ್ರಣ್ಣ, ಬೆಳಗ್ಗೆ 9:00 ಜನ ನಿಮಗೋಸ್ಕರ ಕಾಯ್ಕೊಂಡು ಕುಂತಿರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ನೆನಪಲ್ಲಿ ಉಳ್ತಕ್ಕಂಥ ಕೆಲಸವನ್ನು ನನ್ನ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ, ನಮ್ಮ ಕೃಷ್ಣ ಬೈರೇಗೌಡರು ಅಷ್ಟೇ, ಅವರು ಸ್ವಲ್ಪ ಜಾಸ್ತಿ ಗ್ರಾಂಟ್ ತಗೊಂಡವ್ರೆ, ಸ್ವಲ್ಪ ಸಾಲ ಕೊಟ್ಟರೆ ನೆಕ್ಸ್ಟ್ ವಾಪಸ್ ಕೊಡ್ತೀನಿ ಸರ್. ಯಾಕಂದರೆ ನಾವು ಅವರಿಬ್ಬರು ಕೂಡ ಅವಳಿ ಕ್ಷೇತ್ರದಲ್ಲಿರೋದ್ರಿಂದ ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವತ್ತೂ ರಾಜಕೀಯ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಯಾವ ಪಕ್ಷನೂ ನೋಡೋಕ್ಕೆ ಹೋಗೋದಿಲ್ಲ. ನಾವು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ. ಆಗಲೇ ಜನ ಕೂಡ ನಮಗೆ, ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಗೊತ್ತಿಲ್ಲ, ಆದರೆ ನಾವು ಮಾಡೋವಂಥ ಕೆಲಸ ಇದೆಯಲ್ಲ ಅದು ಯಾವತ್ತೂ ನಮ್ಮನ್ನು ನೆನೆಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸಿ